ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಕೊಟ್ಟ ಖಾತೆಗೆ ರಾಮಲಿಂಗಾರೆಡ್ಡಿ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿರುವಂತದ್ದು. ಮೊದಲ ಹಂತದಲ್ಲಿ 13 ಸಚಿವರ ಪದಗ್ರಹಣ ಆಗಿದೆ ಮೊನ್ನೆ ಅಷ್ಟೇ. ಅದರಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಜಲಸಂಪನ್ಮೂಲ ಖಾತೆಯನ್ನ ಕೊಡಲಾಗಿದೆ. ಸೊ ನನಗೆ ಜಲಸಂಪನ್ಮೂಲ ಖಾತೆ ಬೇಡ ಅಂತ ಹೇಳಿಕೊಂಡು ರಾಮಲಿಂಗಾರೆಡ್ಡಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕಳೆದ ಬಾರಿ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಹೇಳಿದ್ರು. ಈ ಬಾರಿ ಕೂಡ ನನಗೆ ಬೇಕೇ ಬೇಕು ಅಂತ ಇಗ್ಪಟ್ಟು ಹಿಡಿದಿದ್ದಾರೆ. ಕೃಷ್ಣ ಭೈರೇಗೌಡರಿಗೆ ಹಂಚಿಕೆ ಆಗಿರುವಂತಹ ಬೆಂಗಳೂರು ಖಾತೆ ಇದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಅದು ನನಗೆ ಬೇಕು ಅಂತ ಹೇಳ್ಕೊಂಡು ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದು ಕೂತಿದ್ದಾರೆ. ಜಲ ಸಂಪನ್ಮೂಲ ಖಾತೆ ಸ್ವೀಕಾರಕ್ಕೆ ರೆಡ್ಡಿ ಸ್ಪಷ್ಟ ನಕಾರವನ್ನು ತೋರಿಸ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ಗೆ ಕರೆ ಮಾಡಿ ರಾಮಲಿಂಗಾರೆಡ್ಡಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ರಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಾರಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ನನಗೆ ಖಾತೆಯನ್ನ ಕೊಡಿ, ಇಲ್ಲಾಂದ್ರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಒಂದ್ ಕಡೆ ಇವತ್ತು ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಕೆ ಇರುತ್ತಲ್ಲ, ಹಾಗಾಗಿ ಈಗ ಹೈಕಮಾಂಡ್ ಬಳಿ ಮಾತನಾಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ಹಾಗಾದ್ರೆ ರಾಜೀನಾಮೆ ಕೊಟ್ಟೇ ಬಿಡ್ತಾರಾ, ಅಥವಾ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸ್ತಾರ? ಈಗಿರುವಂತಹ ಖಾತೆ ಏನಿದೆ ಜಲಸಂಪನ್ಮೂಲ ಖಾತೆ, ಅದರಲ್ಲೇ ಮುಂದುವರಿರಿ, ನೆಕ್ಸ್ಟ್ ಟರ್ಮ್ ನಲ್ಲಿ ಯಾವ್ದಾದ್ರೂ ಒಂದು ಖಾತೆ ಕೊಡ್ತೀವಿ ಅಂತ ಭರವಸೆಯನ್ನ ಕೊಡ್ತಾರಾ, ಅಥವಾ ಈಗಾಗಲೇ ಹಂಚಿಕೆ ಆಗಿರುವಂತಹ ಖಾತೆಗಳನ್ನ ಎಕ್ಸ್ಚೇಂಜ್ ಮಾಡಬಹುದಾ ಅನ್ನುವಂಥದ್ದು ಗೊತ್ತಾಗಬೇಕಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆ ಇರುತ್ತಲ್ಲ, ಹಾಗಾಗಿ ರಾಹುಲ್ ಗಾಂಧಿ ಅವರು ಕೂಡ ಇವತ್ತು ಬೆಂಗಳೂರಿಗೆ ಬರಲಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಖಾತೆ ಹಂಚಿಕೆ ಒಂದು ಹಂತದಲ್ಲಿ ಹೋಗ್ಬಿಟ್ಟಿದೆ. ವಾಟ್ ನೆಕ್ಸ್ಟ್? ಈಗ ರಾಮಲಿಂಗಾರೆಡ್ಡಿ ಅವರು ರಿಸೈನ್ ಕೊಟ್ಟೇ ಬಿಡ್ತಾರಾ, ಅಥವಾ ಸಮಾಧಾನ ಪಡಿಸುವಂತ ಕೆಲಸ ಆಗುತ್ತಾ? ಕೃಷ್ಣ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸಂಪರ್ಕ ಕಡಿತಗೊಂಡಿದೆ, ಗಮನಿಸ್ತಾ ಹೋಗಬಹುದು. ಈಗ ಸರ್ಕಾರಕ್ಕೆ ಮೊದಲ ದಿನದಲ್ಲೇ ಶಾಕ್ ಅಂತಾನೆ ಹೇಳಬಹುದು. ನಿನ್ನೆ ಲೇಟ್ ನೈಟ್ ಅಲ್ಲಿ ಖಾತೆ ಹಂಚಿಕೆಯನ್ನ ಮಾಡಿದ್ರು. ಈಗ ರಾಮಲಿಂಗಾರೆಡ್ಡಿ ಅವರ ನಡೆ ಈಗ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕೃಷ್ಣ, ಈಗ ಖಾತೆ ಹಂಚಿಕೆ ಲೇಟ್ ನೈಟ್ ಅಲ್ಲಿ ಹೋಗ್ಬಿಟ್ಟಿದೆ. ಈಗ ವಾಟ್ ನೆಕ್ಸ್ಟ್? ರಾಮಲಿಂಗಾರೆಡ್ಡಿ ಅವರ ನಡೆ ಏನು? ರಿಸೈನ್ ಕೊಟ್ಬಿಡ್ತಾರಾ, ಅಥವಾ ಡಿಕೆಶಿ ಸಮಾಧಾನ ಮಾಡುವಂತ ಕೆಲಸ ಮಾಡ್ತಾರಾ, ಹೇಗೆ? ಧನುಶ್ರೀ, ಬಹುಶಃ ರಾಮಲಿಂಗಾರೆಡ್ಡಿ ಅವರು ಒಪ್ಪೋದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಮಾತು ಕೊಟ್ಟಿದ್ರು ಅನ್ನುವಂಥದ್ದು. ಹಾಗಾಗಿ ಮಾತು ಕೊಟ್ಟಂತೆ ನಡ್ಕೊಳ್ಳಿ ಅನ್ನೋದು ಮಾತನ್ನ ರಾಮಲಿಂಗಾರೆಡ್ಡಿ ಅವರು ಪ್ರತಿಪಾದನೆಯನ್ನ ಮಾಡ್ತಿದ್ದಾರೆ. ನಿನ್ನೆ ದಿನ ಯಾವಾಗ ಖಾತೆ ಹಂಚಿಕೆ ವಿಚಾರ ಗೊತ್ತಾಯ್ತು, ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ನೇರವಾಗಿ ಹೇಳಿ ಬಂದಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ನನ್ನ ಖಾತೆಯಲ್ಲಿ ಮುಂದುವರಿಯೋದಿಲ್ಲ, ಹಾಗಾಗಿ ನನ್ನ ರಾಜೀನಾಮೆಯನ್ನ ತಗೊಳ್ಳಿ ಅನ್ನೋ ಒಂದು ಸಂದೇಶವನ್ನು ಕೂಡ ಈ ಕಡೆ ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಅವ್ರನ್ನ ಮನವೊಲಿಸುವ ನಿಟ್ಟಿನಲ್ಲಿ ಕೂಡ ಕೊನೆಯ ಪ್ರಯತ್ನವನ್ನ ಮಾಡಿದ್ರು ಕೂಡ ಅದು ವಿಫಲವಾಗಿದೆ. ಈಗ ರಾಮಲಿಂಗಾರೆಡ್ಡಿ ಅವರ ನಡೆ ಏನಿರುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಕುತೂಹಲ. ಯಾಕಂದ್ರೆ ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಅವರು ಬಹಳ ಕಣ್ಣನ್ನು ಇಟ್ಟಿದ್ರು. ಆ ಖಾತೆ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಕೂಡ ಇದ್ರು. ಈಗ ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಜಲಸಂಪನ್ಮೂಲ ಖಾತೆಯನ್ನ ಅವ್ರಿಗೆ ಹಂಚಿಕೆಯನ್ನ ಮಾಡಿದರೆ, ಈಗ ಆ ಒಂದು ಖಾತೆಯಲ್ಲಿ ಅವರು ಕೆಲಸ ಮಾಡೋದಕ್ಕೂ ಕೂಡ ಮುಂದಾಗೋದಿಲ್ಲ ಅನ್ನುವಂಥದ್ದು. ಈಗ ರಾಮಲಿಂಗಾರೆಡ್ಡಿ ಅವರು ಮುಂದೆ ಏನ್ ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ನಿನ್ನೆ ದಿನ ಡಿ.ಕೆ. ಶಿವಕುಮಾರ್ ಕೂಡ ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದ್ ಕಡೆಗೆ ಈಗಲ್ಲ ಹೈಕಮಾಂಡ್ ತೀರ್ಮಾನ ಅದನ್ನ ಎಲ್ಲರೂ ಕೂಡ ಪಾಲನೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಕೈ ತೊಳೆದುಕೊಂಡಿದ್ದಾರೆ. ಮತ್ತೊಂದ್ ಕಡೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕೂಡ ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶನ ಕೂಡ ಮಾಡಿಲ್ಲ. ಹಾಗಾಗಿ ಈಗ ರಾಮಲಿಂಗಾರೆಡ್ಡಿ ಅವರು ಏನ್ ಮಾಡ್ತಾರೆ, ಅಥವಾ ಆ ಒಂದು ಖಾತೆಯಲ್ಲಿ ಮುಂದುವರಿತಾರ, ಅಥವಾ ರಾಜೀನಾಮೆ ಕೊಡುವಂತ ನಿಟ್ಟಿನಲ್ಲಿ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿರ್ತಾರ, ಅಥವಾ ಮತ್ತೊಮ್ಮೆ ಏನಾದ್ರು ಹೈಕಮಾಂಡ್ ನಾಯಕರ ಮುಖಾಂತರವಾಗಿ ಅವರ ಮನವೊಲಿಕೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ಆಗ್ಬೋದಾ ಅನ್ನೋ ಒಂದು ಈ ರೀತಿಯಾದ ಚರ್ಚೆಗಳು ಕೂಡ ನಡೀತಿದ್ದಾವೆ. ಇದರ ನಡುವೆ ರಾಮಲಿಂಗಾರೆಡ್ಡಿ ಅವರು ನಿನ್ನೆ ದಿನ ಮಾತ್ರ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಸಭೆಯಲ್ಲಿ ಮಾತ್ರ ಭಾಗವಹಿಸಿದ್ರು. ಅದಾದ ನಂತರವಾಗಿ ಹೊರಗಡೆ ಬಂದ್ರು ಕೂಡ ಮಾಧ್ಯಮಗಳಿಗೆ ಯಾವುದೇ ರೀತಿಯಿಂದ ಹೇಳಿಕೆಯನ್ನ ಕೊಟ್ಟಿಲ್ಲ. ಬಹುಶಃ ಆ ಒಂದು ಮೌನದ ನಡೆ ನೋಡೋದಾದ್ರೆ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಖಾತೆಯಲ್ಲಿ ಅಂದ್ರೆ ಜಲಸಂಪನ್ಮೂಲ ಖಾತೆಯಲ್ಲಿ ಮುಂದಿರುವಂತ ಒಂದು ಲಕ್ಷಣಗಳು ಈಗಾಗಲೇ ಕಾಣ್ತಾ ಇಲ್ಲ. ಈ ಹಿಂದೆ ಮೈತ್ರಿ ಸರ್ಕಾರದಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಇದೇ ಒಂದು ವಿಚಾರದಲ್ಲಿ ಬಹಳ ಅಸಮಾಧಾನಗೊಂಡಿದ್ರು. ಹಾಗಾಗಿ ಅವ್ರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಕೂಡ ಕೊನೆಯ ಪ್ರಯತ್ನ ಆದ್ರೂ ಕೂಡ ಅದು ಕೊನೆಗೆ ಸಕ್ಸಸ್ ಕೂಡ ಆಗಿರ್ಲಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಲ್ಲಿ ಜಲಸಂಪನ್ಮೂಲ ಸಚಿವರಾಗಿ ನಿಜಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರು ಕೆಲಸವನ್ನ ಮಾಡ್ತಾರಾ, ಅಥವಾ ಅವ್ರ ನಡೆ ಏನಿರುತ್ತೆ, ಒಂದ್ ವೇಳೆ
ಆ ಒಂದು ಅಸಮಾಧಾನ ಇನ್ನೂ ಕೂಡ ಬರುವಂತ ದಿನಗಳಲ್ಲಿ ಇನ್ನೂ ಕೂಡ ಸ್ಫೋಟಗೊಳ್ಳುತ್ತಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಚರ್ಚೆ ರಾಜ್ಯ ಕಾಂಗ್ರೆಸ್ ನಲ್ಲಿ. ಧನುಶ್ರೀ, ಕೃಷ್ಣ ಇಷ್ಟು ದಿನ ಸಾರಿಗೆ ಖಾತೆಯನ್ನ ನಿಭಾಯಿಸ್ತಾ ಇದ್ರು, ಬಟ್ ಅಲ್ಲೂ ಕೂಡ ಮನಸ್ಸಿಲ್ಲದ ಮನಸ್ಸಲ್ಲಿ ಖಾತೆಯನ್ನ ನಿಭಾಯಿಸ್ಕೊಂಡು ಬರ್ತಾ ಇದ್ರು. ಅದು ಆವಾಗ್ಲೂ ಕೂಡ ಒಂದಷ್ಟು ಡಿಮ್ಯಾಂಡ್ ಮಾಡಿದ್ರು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಇಬ್ರು ಕೂಡ ಮಾತು ಕೊಡ್ತಿದ್ರು. ಈ ಮಾತು ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪದೇ ಪದೇ ಸಿದ್ದರಾಮಯ್ಯನವರಿಗೆ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಮಾತನ್ನ ಉಳಿಸಬೇಕು, ಫಲ ಪ್ರಾರ್ಥನೆ ಅಂತೆಲ್ಲ ಮಾತನಾಡ್ತಿದ್ರು. ಬಟ್ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಂತ ಮಾತು ಉಳಿಸ್ಕೊಳಕ್ ಆಗ್ತಿಲ್ಲಲ್ಲ, ಮಾತು ತಪ್ಪದ್ರಲ್ಲ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಅಂತ. ಖಂಡಿತವಾಗ್ಲು ಧನುಶ್ರೀ, ಆ ಒಂದು ಪ್ರಶ್ನೆ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಮೂಡಿರುವಂತದ್ದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಸಿದ್ದರಾಮಯ್ಯರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಆಗಿದ್ರು. ಆಗ ಎರಡು ಖಾತೆಗಳನ್ನು ಕೂಡ ತೆಗೆದುಕೊಂಡಿದ್ರು, ಒಂದು ಜಲಸಂಪನ್ಮೂಲ, ಒಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಈಗ ರಾಮಲಿಂಗಾರೆಡ್ಡಿ ಅವರು ಪ್ರಬಲವಾಗಿ ಆಕಾಂಕ್ಷಿ ಆಗಿದ್ರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ. ಆಗ ಡಿ.ಕೆ. ಶಿವಕುಮಾರ್ ಅವರೇ ಖುದ್ದು ಅವ್ರ ಮನೆಗೆ ಭೇಟಿಯನ್ನ ಕೊಟ್ಟು ಮಾತುಕತೆ ನಡೆಸಿ ಕೈ ಹಿಡ್ಕೊಂಡು ನಿಮಗೆ ಭರವಸೆ ಅಂತ ಕೊಟ್ಟಂತೆ ನಾನು ನಡ್ಕೊಳ್ತೀನಿ, ನಾನು ಸಿಎಂ ಆದ್ಮೇಲೆ ನಿಮ್ಗೆಲ್ಲ ಒಂದ್ ಕಡೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತೀನಿ ಅನ್ನೋ ಮಾತುಗಳನ್ನ ರಾಮಲಿಂಗಾರೆಡ್ಡಿ ಅವ್ರ ಜೊತೆಗೆ ಆಡಿರುವಂತದ್ದು. ಹಾಗಾಗಿನೇ ರಾಮಲಿಂಗಾರೆಡ್ಡಿ ಅವರು ಈಗ ಸ್ಟಿಕ್ ಆನ್ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಕೊಟ್ಟ ಮಾತಂತೆ ನಡ್ಕೊಳ್ಳಿ ಅನ್ನುವಂಥದ್ದು. ನಿನ್ನೆ ದಿನ ಡಿ.ಕೆ. ಶಿವಕುಮಾರ್ ಅವರು ಕೂಡ ರಾಮಲಿಂಗಾರೆಡ್ಡಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಕಟ್ಟಿ ಮುರಿದಂತ ಹೇಳಿದ್ದಾರೆ. ನನ್ನ ಧರ್ಮ, ನನ್ನ ಪಾಲನೆ ಅದು ನನ್ಗೆ ಮಾಡ್ಕೊಡಿ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡಿ ಬಂದಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಕೂಡ ಈ ಒಂದು ವಿಚಾರದಲ್ಲಿ ಒಂದ್ ಕಡೆ ಇಕ್ಕಟ್ಟಿಗೆ ಸಿಲ್ಕೊಂಡಿದ್ದಾರೆ. ನೋಡ್ಬೇಕಾಗತ್ತೆ ಸಿಎಂ ಡಿ.ಕೆ. ಶಿವಕುಮಾರ್ ಯಾವ ರೀತಿ ಮನವೊಲಿಕೆಯನ್ನ ಮಾಡ್ತಾರೆ ಅನ್ನುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.